ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸೋನಂ ವಾಂಗ್ಚುಕ್ ಅವರು ಹಮ್ಮಿಕೊಂಡಿರುವಂತಹ ಅಮರಣಾಂತರ ಉಪವಾಸ ಸತ್ಯಾಗ್ರಹ ಏನಿದೆಯಲ್ಲ, ನೀಟ್ ಪರೀಕ್ಷೆ ಲೀಕ್ ಆಗಿರುವ ವಿಚಾರದಲ್ಲಿ ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವವರೆಗೂ ನಾನು ಉಪವಾಸ ಮಲಗ್ತೀನಿ, ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ನಡೀತಾ ಇದೆಯಲ್ಲ ಆ ಉಪವಾಸ ಸತ್ಯಾಗ್ರಹ ಕಾಕ್ರೋಚ್ ಜನತಾ ಪಾರ್ಟಿ ಬ್ಯಾನರ್ ಅಡಿಯಲ್ಲಿ. ಆ ವಿಚಾರವಾಗಿ ಇಲ್ಲಿಯವರೆಗೆ ಎಲ್ಲ ಪ್ರತಿಪಕ್ಷಗಳು ಸಹ ಟಿಎಂಸಿ, ಆಮ್ ಆದ್ಮಿ ಪಕ್ಷ, ಕಮ್ಯುನಿಸ್ಟರು, ಶಿವಸೇನೆ, ಉದ್ಧವ್ ಠಾಕ್ರೆ ಬಣವನ್ನು ಒಳಗೊಂಡಂತೆ ಎಲ್ಲರೂ ಸಹ ಅವರಿಗೆ ಸೋನಂ ವಾಂಗ್ಚುಕ್ ಅವರಿಗೆ ಬೆಂಬಲವನ್ನು ಸೂಚಿಸಿಕೊಂಡು ಬಂದ್ರು. ಆದರೆ ಕಾಂಗ್ರೆಸ್ ಮಾತ್ರ ಇಲ್ಲಿ ಅವರಿಗೆ ತುಟಿ ಬಿಚ್ಚಿರಲಿಲ್ಲ. ಈಗ ಕಾಂಗ್ರೆಸ್ಸು ಸಹ ಬೆಂಬಲವನ್ನು ಸೂಚಿಸಿದೆ. ಇವತ್ತು ಕಾಂಗ್ರೆಸ್ಸಿನ ಪ್ರತಿನಿಧಿಯಾಗಿ ಒಬ್ಬ ಹಿರಿಯ ಕಾಂಗ್ರೆಸ್ ನಾಯಕ ಹೋಗಿ ಸೋನಂ ವಾಂಗ್ಚುಕ್ ಅವರ ಜೊತೆ ಮಾತನಾಡಿ ಬಂದಿದ್ದಾರೆ. ಸೊ ಇಷ್ಟು ತಡ ಆಗಿದ್ ಯಾಕೆ ಅನ್ನೋದನ್ನ ಯೋಚನೆ ಮಾಡಿದ್ರೆ ಅದರ ಹಿಂದೆ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ರಾಹುಲ್ ಗಾಂಧಿಯನ್ನ ಸಿಕ್ಕಾಪಟ್ಟೆ ಟೀಕೆ ಮಾಡಿಕೊಂಡು ಬರ್ತಿರುವಂತಹ ವ್ಯಕ್ತಿ. ಅವರ ಅಭಿಜಿತ್ ದೀಪ್ಗೆ ಅವರ ವಾಲ್ ಅನ್ನ ನೋಡಿದ್ರೆ, ಯಾವುದು ಟ್ವಿಟ್ಟರ್ ವಾಲ್ ಅನ್ನ ನೋಡಿದ್ರೆ ಸಿಕ್ಕಾಪಟ್ಟೆ ವಿಚಾರಗಳಲ್ಲಿ ರಾಹುಲ್ ಗಾಂಧಿಯ ವಿರುದ್ಧ ಅವರ ನಿಲುವಿದೆ. ಸೊ ಅದು ಅಡ್ಡಿ ಬಂದಿತ್ತ ಇಲ್ಲಿ ಅವರಿಗೆ? ಹಾಗಾದ್ರೆ ಈಗ ಯಾಕೆ ಬಗ್ಗಿರೋದು ಕಾಂಗ್ರೆಸ್, ಅಥವಾ ಯಾಕೆ ಕಾಂಪ್ರಮೈಸ್ ಆಗ್ತಿರೋದು ರಾಹುಲ್ ಗಾಂಧಿ? ಅದನ್ನು ಸಹ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಸೊ ಈಗ 20 ದಿನಗಳು ಕಳೆದು 21 ದಿನ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿ ಅದು ಈಗಲೂ ನಡೀತಾನೆ ಇದೆ. ಆದರೆ ಈ ಏನಂತೀರಿ ಅಮಾನವೀಯವಾದಂತಹ ಒಂದು ಸರ್ಕಾರ ಇದೆಯಲ್ಲ, ಅಮಾನವೀಯವಾದ ಮನಸ್ಥಿತಿಯ ವ್ಯಕ್ತಿಗಳಿಂದ ಕೂಡಿರುವಂತಹ ಕ್ರೂರ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ, ಅದಕ್ಕೆ ಅಟ್ಲೀಸ್ಟ್ ಒಂದು ಪ್ರತಿನಿಧಿಯನ್ನ ಕಳಿಸಿ ಏನೋ ಒಂದು ಆಶ್ವಾಸನೆ ಕೊಟ್ಟು ಉಪವಾಸ ಮುರಿರಿ ಅಥವಾ ಉಪವಾಸ ಬಿಡಿ ಅಂತ ಹೇಳುವಂತಹ ಸೌಜನ್ಯ, ಕನಿಷ್ಠ ಮಾನವೀಯತೆ ಸಹ ಇಲ್ಲ. ಅದ್ರ ಬಗ್ಗೆ ನಾನು ನಿಮಗೆ ದಿನ ಹೇಳ್ತಾನೆ ಇದ್ದೀನಿ. ಇವತ್ತು ಮಧ್ಯಾಹ್ನ ಒಂದು ವಿಡಿಯೋ ಮಾಡಿದ್ದೆ. ಹೇಗೆ 1984ರಲ್ಲಿ ಸೋನಂ ವಾಂಗ್ಚುಕ್ ಅವರ ತಂದೆ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾಗ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಸುಮಾರು 900 ಕಿಲೋಮೀಟರ್ ಪ್ರಯಾಣ ಮಾಡಿ ಹೋಗಿ ಅವರಿಗೆ ಆಶ್ವಾಸನೆ ಕೊಟ್ಟು ಉಪವಾಸ ತೋರಿಸಿ ಅವರೇ ಜ್ಯೂಸ್ ಕೊಟ್ಟು ಕುಡಿಯುವಂತೆ ಮಾಡಿ ಬಂದಿದ್ರು. ಅದು ಮಾನವೀಯತೆಯ ಒಂದು ಲಕ್ಷಣ. ಶತ್ರುವೇ ಆಗಿದ್ರು ಸಹ ಸಾಯ್ತಾ ಇದ್ರೆ ಅಟ್ಲೀಸ್ಟ್ ಏನೋ ಒಂದು ಪ್ರತಿಕ್ರಿಯೆ ಕೊಡೋದು. ಬಟ್ ನರೇಂದ್ರ ಮೋದಿ ಹಾಗಲ್ವೇ ಅಲ್ಲ. ಅದನ್ನ ಮತ್ತೆ ನಿರೂಪಿಸ್ತಾ ಇದ್ದಾರೆ. ಸೊ ಸೋನಂ ವಾಂಗ್ಚುಕ್ ಇದರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ, ಬಿಜೆಪಿಯವರು. ಇನ್ನು ಎಂಜಲು ಮಾಧ್ಯಮಗಳು, ಅವುಗಳ ಲೆಕ್ಕಾಚಾರ ನಿಮ್ಗೇನು ಅಂತ ಗೊತ್ತೇ ಇದೆ. ಆದರೆ ಇದರ ನಡುವೆ ಟೀಕೆ ಕೇಳಿ ಬಂದಿದ್ದು ಮೋದಿ ಸರ್ಕಾರದ ಮೇಲೆ ಟೀಕೆಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ. ನಾನು ಸಹ ಮೊನ್ನೆ ವಿಡಿಯೋ ಮಾಡಿದ್ದೆ, ಕಾಂಗ್ರೆಸ್ ಸಹ ಕಾಯ್ತಾ ಇದೆ ಸೋನಂ ವಾಂಗ್ಚುಕ್ ಸಾವಿಗೆ ಅಂತ. ಯಾಕಂದ್ರೆ ಅವರ ನಿಲುವು ಹಾಗೆ ಇತ್ತು. ಏನು ಅಂದ್ರೆ ಇಲ್ಲಿಯವರೆಗೆ ಪ್ರತಿಕ್ರಿಯೆನೇ ಕೊಟ್ಟಿರಲಿಲ್ಲ ಸೋನಂ ವಾಂಗ್ಚುಕ್ ವಿಚಾರವಾಗಿ. ಯಾವುದೇ ರೀತಿಯಾದಂತಹ ಹೇಳಿಕೆ ಆಗ್ಲಿ, ನಿಲುವಾಗ್ಲಿ ಏನು ಸ್ಪಷ್ಟಪಡಿಸಿರ್ಲಿಲ್ಲ ಕಾಂಗ್ರೆಸ್. ಆ ನಂತರ ಕೆದಕ್ತಾ ಹೋದಾಗ ಸಿಕ್ಕಂತದ್ದು ಕಾಕ್ರೋಚ್ ಜನತಾ ಪಾರ್ಟಿ. ಯಾವ ಬ್ಯಾನರ್ ಅಡಿಯಲ್ಲಿ ಸೋನಂ ವಾಂಗ್ಚುಕ್ ಮಲಗಿದಾರೋ ಉಪವಾಸ, ಆ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ರಾಹುಲ್ ಗಾಂಧಿಯನ್ನ ಸಿಕ್ಕಾಪಟ್ಟೆ ಟೀಕಿಸಿರುವಂತಹ ಟ್ವೀಟ್ಗಳ ಪಟ್ಟಿ ಸಿಗ್ತಾ ಹೋಯ್ತು. ನಿರಂತರವಾಗಿ ರಾಹುಲ್ ಗಾಂಧಿಯ ಬಗ್ಗೆ ಅಭಿಜಿತ್ ದೀಪ್ಗೆ ನಿಲುವು ಏನು ಅಂದ್ರೆ, ರಾಹುಲ್ ಗಾಂಧಿ ನಾಲಾಯಕ್ಕು, ಮೋದಿ ಎದುರಿಗೆ ನಿಲ್ಲುವ ಶಕ್ತಿ ಇಲ್ಲದ ವ್ಯಕ್ತಿ. ಹಾಗಾದ್ರೆ ಈ ಅಭಿಜಿತ್ ದೀಪ್ಗೆ ಬಿಜೆಪಿ ಪರವಾಗಿ ಹಾಕಿರೋದ ಅಂದ್ರೆ ಅಲ್ಲ, ಇದು ಆಮ್ ಆದ್ಮಿ ಪಕ್ಷದ ಮನಸ್ಥಿತಿಯಲ್ಲಿ ಹಾಕಿರೋದು. ಯಾಕೆಂದ್ರೆ ಅಭಿಜಿತ್ ದೀಪ್ಗೆ ಆರಂಭದಲ್ಲಿ ಆಮ್ ಆದ್ಮಿ ಪಕ್ಷದಲ್ಲೇ ಇದ್ದಿದ್ದು, IT ಟೀಮ್ ಅಲ್ಲಿ ಇದ್ದಿದ್ದು. ಆ ನಂತರ ಅಲ್ಲಿಂದ ಬಿಡಿಸ್ಕೊಂಡು ಅದನ್ನ ಬಿಟ್ಟು ಅಮೆರಿಕಾದ ಬಾಸ್ಟನ್ ಯೂನಿವರ್ಸಿಟಿಗೆ ವಿದ್ಯಾಭ್ಯಾಸಕ್ಕೆ ಹೋಗಿದ್ದು. ಆದರೆ ರಾಹುಲ್ ಗಾಂಧಿಯ ವಿಚಾರವಾಗಿ ಅಭಿಜಿತ್ ದೀಪ್ಗೆ ಮನಸ್ಥಿತಿ ಹಾಗೆ ಉಳ್ಕೊಂಡಿದೆ ಅನ್ನೋದು ಈಗ ಕೇಳಿ ಬರ್ತಿರುವಂತಹ ಮಾತು. ಆ ಕಾರಣಕ್ಕಾಗಿಯೇ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಈ ವಿಚಾರಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಅಂತ ಇಲ್ಲಿಯವರೆಗೆ ತಿಳಿದು ಬರ್ತಾ ಇದೆ. ಹಾಗಾದ್ರೆ ಈಗ ಯಾಕೆ ಕಾಂಗ್ರೆಸ್ಸು ಪವನ್ ಖೇರಾ ಅನ್ನುವಂತಹ ಹಿರಿಯ ನಾಯಕನನ್ನ ಕಳಿಸಿ
ಅವರ ಆರೋಗ್ಯವನ್ನು ವಿಚಾರಿಸಿ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಎನ್ನುವಂತಹ ಆಶ್ವಾಸನೆ ಕೊಡಿಸಿ ಬಂದಿದೆ. ಅಷ್ಟು ಮಾತ್ರ ಅಲ್ಲ, ಆಕ್ಚುಲಿ ಸೋನಂ ವಾಂಗ್ಚುಕ್ ಮಾತ್ರ ಉಪವಾಸ ಮಲಗಿಲ್ಲ, ಇನ್ನೂ ಒಂದಷ್ಟು ಯುವಕರು ಸಹ ಉಪವಾಸ ಮಲಗಿದ್ದಾರೆ ಕಳೆದ 20-21 ದಿನಗಳಿಂದ. ಅದರಲ್ಲೂ ವಿದ್ಯಾರ್ಥಿ ನಾಯಕರು ಒಂದಷ್ಟು ಜನ ಮಲ್ಕೊಂಡಿದ್ದಾರೆ. ಅದರಲ್ಲಿ ನೇಹಾ ಅನ್ನುವಂತಹ ವಿದ್ಯಾರ್ಥಿ ನಾಯಕಿ ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಸಂಘಟನೆಯ ನಾಯಕಿ ನೇಹಾ, ಆಕೆಯ ಆರೋಗ್ಯ ಬಹಳ ಕೆಟ್ಟಿದೆ. ಆಕೆಯ ಜೊತೆಯಲ್ಲಿ ದಾನೇಶ್, ಆಮೀನ್, ದೀಪಕ್, ಮನೀಶ್, ರಿಷಿಕೇಶ್ ಅನ್ನುವಂತಹ ಇನ್ನೂ ಒಂದಷ್ಟು ಯುವಕರು ವಿದ್ಯಾರ್ಥಿ ನಾಯಕರು ಉಪವಾಸ ಆಚರಿಸ್ತಾ ಇದ್ದಾರೆ. ಅವರನ್ನು ಸಹ ಹೋಗಿ ಪವನ್ ಖೇರಾ ಮಾತನಾಡಿಸಿ ಅವರಿಗೂ ಸಹ ಆರೋಗ್ಯವನ್ನು ವಿಚಾರಿಸಿಕೊಂಡು ಬಂದಿದ್ದಾರೆ. ಪ್ಲಸ್ ಹೋದವರೆಲ್ಲ ಹೇಳುತ್ತಿರುವಂತಹದ್ದು ವಾಂಗ್ಚುಕ್ಗೆ ಉಪವಾಸ ಬಿಡಿ, ಇದೊಂದು ಕ್ರೂರ ಅಮಾನವೀಯವಾದಂತಹ ಸರ್ಕಾರ, ನಿಮ್ಮ ಉಪವಾಸಕ್ಕೆ ಅವರು ಕೇರ್ ಮಾಡಲ್ಲ. ನೀವು ಸತ್ತೇ ಹೋದ್ರು ಸಹ ಅವ್ರು ಲೈವ್ ಅಲ್ಲಿ ನೋಡಿ ಖುಷಿ ಪಡ್ತಾರೆ, ಊಟ ಮಾಡಿಕೊಂಡೇ ನಿಮ್ಮ ಸಾವನ್ನ ನೋಡ್ತಾರೆ ಹೊರತು ಅವರು ಯಾವುದೇ ಕಾರಣಕ್ಕೂ ನಿಮಗೆ ಸ್ಪಂದಿಸೋದಿಲ್ಲ. ಈ ರೀತಿಯಾಗಿ ಸಾಕಷ್ಟು ನಾಯಕರು ಹೇಳ್ಬಿಟ್ಟು ಹೋಗಿರೋದು ಸೋನಂ ವಾಂಗ್ಚುಕ್ಗೆ. ಕಾಂಗ್ರೆಸ್ನವರು ಆಲ್ಮೋಸ್ಟ್ ಅದನ್ನೇ ಹೇಳಿದ್ದಾರೆ. ಇವತ್ತು ನೀವು ಉಪವಾಸ ಮಾಡ್ತೀನಿ, ಇನ್ನೇನೋ ಮಾಡ್ತೀನಿ, ಸತ್ಯಾಗ್ರಹ, ಗಾಂಧಿವಾದ, ಇದು ಯಾವುದು ನರೇಂದ್ರ ಮೋದಿ ಅವರಿಗೆ ಅಥವಾ ನರೇಂದ್ರ ಮೋದಿ ಸರ್ಕಾರಕ್ಕೆ ಕೇರ್ ಮಾಡುವಂತಹ ವಿಚಾರ ಅಲ್ಲ. ಅವ್ರು ನಿಮ್ಮನ್ನು ಹಾಗೆ ಬಿಟ್ಟು ಬಿಡ್ತಾರೆ. ನಿಮಗೇನಾದ್ರೂ ಆದರೆ ಅದು ದೊಡ್ಡ ಲಾಸ್ ಸಮಾಜಕ್ಕೆ. ಹಾಗಾಗಿ ನೀವು ಉಪವಾಸನ ಬಿಡಿ, ನಿಮ್ಮ ಹೋರಾಟ ಮಾಡಿ, ಕಾಂಗ್ರೆಸ್ ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡುತ್ತೆ ಅಂತ ಪವನ್ ಖೇರಾ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಈ ಆಶ್ವಾಸನೆ ರಾಹುಲ್ ಗಾಂಧಿಯ ಪರವಾಗಿ ನಾನು ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಹೇಳ್ಬಿಟ್ಟು ಹೋದ್ರು. ಸೊ ಅಲ್ಲಿಗೆ ಕೊನೆಗೂ ಕಾಂಗ್ರೆಸ್ ಪಕ್ಷ ಈ ಸೋನಂ ವಾಂಗ್ಚುಕ್ ಅವರ ಈ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದಂತೆ ಆಗಿದೆ ಅಧಿಕೃತವಾಗಿ. ಇನ್ನು ರಾಹುಲ್ ಗಾಂಧಿ ಇಡೀ ದೇಶಾದ್ಯಂತ ಓಡಾಡ್ತಾ ಇದ್ದಾರೆ. ಎಲ್ಲ ಕಡೆ ಕೂಡ ಜೆನ್ಸಿ ಕುರಿತಾದಂತಹ ಸಮಸ್ಯೆಗಳನ್ನು ಮುಂದಿಟ್ಕೊಂಡು ಸಮಾವೇಶಗಳನ್ನ ಮಾಡ್ತಿದ್ದಾರೆ. ಈ ವಿಚಾರ ಇದೆಯಲ್ಲ, ಇದು ಅತಿ ದೊಡ್ಡ ಜೆನ್ಸಿ ಸಂಬಂಧಿತ ಸಮಾಚಾರ. ಡಾಕ್ಟರ್ ಕನಸು ಕಂಡಿರುವಂತಹ ವಿದ್ಯಾರ್ಥಿ ವರ್ಗ ನೀಟ್ ಪರೀಕ್ಷೆಗೆ ಅಂತ ಹೋದ್ರೆ ಪೇಪರ್ ಲೀಕ್ ಆಗುತ್ತೆ, ಅದರಿಂದ ಮನನೊಂದು 20-21 ಜನ ಮಕ್ಕಳು ಆತ್ಮಹತ್ಯೆ ಮಾಡಿಕೊಡ್ತಾರೆ, ನೂರಾರು ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಾರೆ, ಲಕ್ಷಾಂತರ ಮಕ್ಕಳು ತೊಂದರೆ ಅನುಭವಿಸ್ತಾರೆ. ಇದಕ್ಕಿಂತ ದೊಡ್ಡ ಜೆನ್ಸಿ ಸಮಸ್ಯೆ ದೇಶದಲ್ಲಿ ಸದ್ಯಕ್ಕಿಲ್ಲ. ಅದೇ ಅತಿ ದೊಡ್ಡದ್ದು ಈಗ ಎದುರಾಗಿರುವಂತಹದ್ದು ಪೇಪರ್ ಲೀಕ್ಗಳು. ಬರೀ ನೀಟ್ ಮಾತ್ರ ಅಲ್ಲ, ಎಲ್ಲ ಪರೀಕ್ಷೆಗಳು ಲೀಕೆ. ಸಿಬಿಎಸ್ಸಿಯ ಕರೆಕ್ಷನ್ ನಲ್ಲಿ ಸ್ಕ್ಯಾಂಡಲ್, ಯಾರ್ದೋ ಪತ್ರಿಕೆಗೆ ಯಾರ್ದೋ ಮಾರ್ಕ್ಸ್ ಜೆರಾಕ್ಸ್ ಕೇಳಿದ್ರೆ ಪೇಪರ್ ಕೊಡ್ತಾರೆ, ಆ ಪೇಪರ್ ಜೆರಾಕ್ಸ್ ಕಾಪಿ ಅಥವಾ ಫೋಟೋ ಕಾಪಿಯನ್ನು ನೋಡಿದಾಗ ಇದು ನಂದಲ್ಲ ಅಂತ ವಿದ್ಯಾರ್ಥಿಗಳು ತಲೆ ತೆಚ್ಕೊಳ್ತಾರೆ. ಈ ಪೇಪರ್ ನಂದಲ್ಲ, ಬೇರೆ ಯಾರ್ದೋ ಕೊಟ್ಟಿದ್ದೀರಿ, ಆ ಯಾರ್ದೋ ಪೇಪರಿನ ಮಾರ್ಕ್ಸ್ ಅನ್ನ ನನಗೆ ಹಾಕಿದ್ದೀರಿ ಅಂತ ಅಂತಹ ಆರೋಪ ಮಾಡಿದಂತಹ, ಸಾಬೀತು ಮಾಡಿದಂತಹ ವಿದ್ಯಾರ್ಥಿಗಳನ್ನ ಪಾಕಿಸ್ತಾನಿ ಏಜೆಂಟು ಪಾಪ ಆ 16-15 ವರ್ಷದ ಮಕ್ಕಳು, 17 ವರ್ಷದ ಮಕ್ಕಳನ್ನ ಪಾಕಿಸ್ತಾನಿ ಏಜೆಂಟು, ನೀವು ದೇಶದ್ರೋಹಿಗಳು, ಹಾಗಾಗೆ ಇದನ್ನು ಹೇಳ್ತಿದ್ದೀರಿ ಅಂತ ಬಿಜೆಪಿ ಮತ್ತು ಸಂಘ ಪರಿವಾರ ಹೇಳುತ್ತೆ ಅಂದ್ರೆ ಅವ್ರು ಎಂತಹ ನೀಚರು ಅಂತ ನೀವೇ ಯೋಚನೆ ಮಾಡಿ. ಸೊ ಅದು ಜೆನ್ಸಿಯ ಅತಿ ದೊಡ್ಡ ಸಮಸ್ಯೆ ಇವತ್ತು ಪೇಪರ್ ಲೀಕ್ ಅನ್ನುವಂಥದ್ದು, ಅಥವಾ ಅಲ್ಲಿ ನಡೀತಾ ಇರುವಂತಹ ಹಗರಣಗಳು, ಪರೀಕ್ಷೆಗಳಲ್ಲಿ ನಡೀತಾ ಇರುವ ಹಗರಣಗಳು. ಅದಕ್ಕೆ ಸ್ಪಂದಿಸಬೇಕಾದದ್ದೇ ಅತಿ ದೊಡ್ಡ ಜೆನ್ಸಿ ಹೋರಾಟವಾಗಿರೋದ್ರಿಂದ ರಾಹುಲ್ ಗಾಂಧಿಗೆ ವಿಧಿ ಇರಲಿಲ್ಲ. ತನ್ನನ್ನು ದಿನ ಬೆಳಗಾದರೆ ಟೀಕೆ ಮಾಡಿಕೊಂಡು ಬರ್ತಿದ್ದಂತಹ ಅಭಿಜಿತ್ ದೀಪ್ಗೆ ಸ್ಥಾಪನೆ ಮಾಡಿರುವ ಕಾಕ್ರೋಚ್ ಜನತಾ ಪಾರ್ಟಿಯ ಅಡಿಯಲ್ಲಿ ಸೋನಂ ವಾಂಗ್ಚುಕ್ ಉಪವಾಸ ಮಲಗಿದ್ರು ಸಹ ಅದಕ್ಕೆ ಬೆಂಬಲ ಕೊಡಲೇಬೇಕಾದ ಅನಿವಾರ್ಯತೆ ರಾಹುಲ್ ಗಾಂಧಿಗೆ ಎದುರಾಯಿತು. ಯಾಕಂದ್ರೆ ಇಡೀ ದೇಶದಲ್ಲಿ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ರು, ಯಾಕೆ ಕಾಂಗ್ರೆಸ್ ಬೆಂಬಲ ಕೊಡ್ತಿಲ್ಲ, ಸೋನಂ ವಾಂಗ್ಚುಕ್ ಸಾವಿಗೆ ಕಾಂಗ್ರೆಸ್ ಸಹ ಕಾಯ್ತಿದ್ಯಾ ಅಂತ. ಸೊ ಇಲ್ಲಿಗೆ ಅವ್ರದ್ದು ಏನೋ ಈ ಏನಂತಾರೆ ಸಿಂಪಲ್ ಆದಂತಹ ಸೆಟ್ಟಿಂಗ್ ಆಗಿದೆ. ಸದ್ಯಕ್ಕೆ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಸದ್ಯಕ್ಕಂತೂ ಸೋನಂ ವಾಂಗ್ಚುಕ್ ಅವರ ಹೆಸರಿನಲ್ಲಿ ಈ ಒಂದು ಸಣ್ಣ ಬದಲಾವಣೆ ಆಗಿದೆ, ಕಾಂಗ್ರೆಸ್ ಅವರಿಗೆ ಬೆಂಬಲವನ್ನ ಕೊಡ್ತಾ ಇದೆ. ಸೊ ಇದಿಷ್ಟು ಈಗ ಆಗಿರುವಂತಹ ಹೊಸ ಬೆಳವಣಿಗೆ. ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ, ಅದಕ್ಕೆ ಕಾಂಗ್ರೆಸ್ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ, ಆದರೆ ಇವತ್ತು ತನ್ನ ಪ್ರತಿನಿಧಿಯನ್ನು ಕಳಿಸಿ ಭರವಸೆ ಕೊಟ್ಟಿದೆ, ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ. ಅದು ತಡ ಮಾಡಿದಕ್ಕೆ ಏನ್ ಕಾರಣ ಅನ್ನೋದನ್ನ ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ.
ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.